ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಈಲ್ ಎಂಬ ಮೀನಿನ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಮೀನು ಎಷ್ಟು ವಿಚಿತ್ರವೆಂದರೆ ವಿದ್ಯುತ್ ಉತ್ಪಾದಿಸುವ ಮೂಲಕ 860 ವೋಲ್ಟ್ಸ್ಗಳವರೆಗೆ ಶಾಕ್ ನೀಡುವ ಮೂಲಕ ತಮ್ಮ ಬೇಟೆಯನ್ನು ಬೆರಗುಗೊಳಿಸುವ ಸಾಮರ್ಥ್ಯಕ್ಕೆ ಇದು ಹೆಸರುವಾಸಿಯಾಗಿವೆ. ಈ ಮೀನುಗಳು ಬೆಕ್ಕು ಮೀನುಗಳಿಗೆ ಅಂದರೆ ಕ್ಯಾಟ್ಫಿಶ್ ಅಂತ ನಾವೇನು ಕರಿತೀವಿ, ಈ ಮೀನುಗಳಿಗೆ ನಿಕಟವಾದ ಸಂಬಂಧವನ್ನು ಹೊಂದಿವೆ. ಕ್ಯಾಟ್ಫಿಶ್ಗೆ ಹೋಲುವಂಥ ಈ ಮೀನು 2019ರಲ್ಲಿ ಎಲೆಕ್ಟ್ರಿಕ್ ಈಲ್ಗಳನ್ನು 3 ಜಾತಿಗಳಾಗಿ ವಿಭಜಿಸಲಾಗಿದೆ. ಎಲೆಕ್ಟ್ರಿಕ್ ಈಲ್ಗಳು ತಮ್ಮ ಹೆಚ್ಚಿನ ಆಮ್ಲಜನಕವನ್ನು ಬಕಲ್ ಪಂಪಿಂಗ್ ಬಳಸಿಕೊಂಡು ಗಾಳಿಯನ್ನು ಉಸಿರಾಡುವ ಮೂಲಕ ಪಡೆಯುತ್ತವೆ. ಇವು ಹೊಳೆಗಳು, ಜೌಗು ಪ್ರದೇಶದ ಒಳಗೊಂಡಂತೆ ವ್ಯಾಪಕವಾಗಿ ವಿಭಿನ್ನವಾದ ಆಮ್ಲಜನಕದ ಮಟ್ಟವನ್ನು ಹೊಂದಿರುವ ಆವಾಸಸ್ಥಾನಗಳಲ್ಲಿ ವಾಸಿಸಲು ಅನುವು ಮಾಡಿಕೊಡುತ್ತವೆ. ಇವು ಜಿಮ್ನೋಟಿಡೇ ಕುಟುಂಬದಲ್ಲಿ ದಕ್ಷಿಣ ಅಮೆರಿಕದ ನಿಯೋಟ್ರಾಪಿಕಲ್ ಸಿಹಿನೀರಿನ ಮೀನುಗಳ ಎಲೆಕ್ಟ್ರೋಪೊರಸ್ ಪ್ರಭೇದವಾಗಿವೆ. ಈ ಎಲೆಕ್ಟ್ರಿಕ್ ಈಲ್ಗಳು ತಮ್ಮ ಜೀವಿತಾವಧಿಯವರೆಗೂ ಕೂಡ ಬೆಳೆಯುತ್ತವೆ. ಈ 3 ಜಾತಿಗಳಲ್ಲಿ ಯಾವುದು ಅಂತ ನೋಡೋದಾದರೆ ಎಲೆಕ್ಟ್ರೋಪೊರಸ್ ಎಲೆಕ್ಟ್ರಿಕಸ್, ಎರಡನೇದು ಎಲೆಕ್ಟ್ರೋಪೊರಸ್ ವೋಲ್ಟೈ, ಮೂರನೇದು ಎಲೆಕ್ಟ್ರೋಪೊರಸ್ ವೆರೈ. ಆಕಾರದಲ್ಲಿ ಒಂದೇ ಥರದಲ್ಲಿ ಹೋಲುತ್ತವೆ. ಮೀನುಗಳು ಹೆಚ್ಚಾಗಿ ರಾತ್ರಿಯ ಪ್ರಾಣಿಗಳಾಗಿವೆ. ಎಲೆಕ್ಟ್ರಿಕ್ ಈಲ್ಗಳು ಉದ್ದವಾದ ಗಟ್ಟಿಯಾದ ದೇಹಗಳನ್ನು ಹೊಂದಿವೆ. ಈ ಎಲೆಕ್ಟ್ರಿಕ್ ಈಲ್ ಮೀನುಗಳು 2 ಮೀಟರ್ ಉದ್ದ ಹಾಗೂ 20 kgಯಷ್ಟು ತೂಕ ಬರುತ್ತವೆ. ಈ ಎಲೆಕ್ಟ್ರಿಕ್ ಈಲ್ಗಳು ಸಣ್ಣ ಕಣ್ಣುಗಳು ಮತ್ತು ಕಳಪೆ ದೃಷ್ಟಿಮಟ್ಟವನ್ನು ಹೊಂದಿರುತ್ತವೆ. ಈ ಎಲೆಕ್ಟ್ರಿಕ್ ಈಲ್ಗಳ ವೈಶಿಷ್ಟ್ಯ ಏನೆಂದರೆ, ಈ ಎಲೆಕ್ಟ್ರಿಕ್ ಈಲ್ಗಳು ತಲೆಯಲ್ಲಿರುವ ಲ್ಯಾಟರಲ್ ಲೈನ್ ಆರ್ಗನ್ನಿಂದ ಪಡೆದ ಎಲೆಕ್ಟ್ರೋಸೆಪ್ಟರ್ಗಳನ್ನು ಬಳಸಿಕೊಂಡು ತಮ್ಮ ಬೇಟೆಯನ್ನು ಪತ್ತೆ ಹಚ್ಚುತ್ತವೆ. ಈ ಎಲೆಕ್ಟ್ರಿಕ್ ಈಲ್ ಬೇಟೆಯನ್ನು ಗುರುತಿಸಿದಾಗ ಅದರ ಮೆದುಳು ವಿದ್ಯುತ್ ಅಂಗಕ್ಕೆ ನರ ಸಂಕೇತವನ್ನು ಕಳುಹಿಸುತ್ತದೆ. ಆಗ ಈ ಮೀನು ತನ್ನ ದೇಹದಲ್ಲಿ ಇರುವ ನರಕೋಶಗಳು ಅಸೆಟೈಲೋಕ್ಲಿನ್ ಎಂಬ ಕೆಮಿಕಲನ್ನು ಬಿಡುಗಡೆ ಮಾಡುತ್ತದೆ. ಈ ಎಲೆಕ್ಟ್ರಿಕಲ್ ಈಲ್ ಮೀನುಗಳು ಶುಷ್ಕ ಋತುವಿನಲ್ಲಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಸಂತಾನೋತ್ಪತ್ತಿ ಮಾಡುತ್ತವೆ. ಈ ಸಮಯದಲ್ಲಿ ನೀರಿನ ಮಟ್ಟ ಕಡಿಮೆಯಾದ ನಂತರ ಉಳಿದಿರುವ ಸಣ್ಣ ಕೊಳಗಳಲ್ಲಿ ಗಂಡು ಹೆಣ್ಣು ಜೋಡಿಗಳು ಕಂಡುಬರುತ್ತವೆ. ವೀಕ್ಷಕರೇ, ವಿದ್ಯುತ್ ಮೀನು ಎಂದರೆ ವಿದ್ಯುತ್ ಕ್ಷೇತ್ರಗಳನ್ನು ಉತ್ಪಾದಿಸಬಲ್ಲ ಯಾವುದೇ ಮೀನು. ವಿದ್ಯುತ್ ಉತ್ಪಾದಿಸುವ ಅಂಗಗಳುಳ್ಳ 100 ಜಾತಿಯ ಮೀನುಗಳಿವೆ. ಅದರಲ್ಲಿ ಹೆಚ್ಚು ಪ್ರಖರವಾದ ವಿದ್ಯುತ್ ಸಂಚಲನವನ್ನು ಉತ್ಪಾದಿಸುವ ಕೆಲವೇ ಜಾತಿಯ ಮೀನುಗಳಲ್ಲಿ ಈ ಎಲೆಕ್ಟ್ರಿಕಲ್ ಈಲ್ ಎಂಬ ಮೀನು ಅತ್ಯಂತ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ಮೀನಾಗಿದೆ. ಇವುಗಳು ಸಿಹಿ ನೀರಿನಲ್ಲಿ ವಾಸಿಸುವ ದಕ್ಷಿಣ ಅಮೆರಿಕದ ಎಲೆಕ್ಟ್ರಿಕಲ್ ಈಲ್ ಹೆಸರುವಾಸಿಯಾಗಿದೆ. ಈ ಮೀನುಗಳು ಸಾಮಾನ್ಯವಾಗಿ ಬೆಳಕಿಲ್ಲದ ಆಳದ ಪ್ರದೇಶದಲ್ಲಿ ಅಂದರೆ ಮಡ್ಡಿ, ಕೊಳಚೆ ನೀರಿನಲ್ಲಿರುವುದರಿಂದ ಇದರ ಕಣ್ಣುಗಳು ದುರ್ಬಲವಾಗಿರುತ್ತವೆ. ಇವುಗಳು ಗಂಡು ಎಲೆಕ್ಟ್ರಿಕಲ್ ಮೀನುಗಳು 10 ರಿಂದ 15 ವರ್ಷಗಳಷ್ಟು ಬದುಕಿದರೆ, ದೊಡ್ಡದಾದ ಹೆಣ್ಣು ಎಲೆಕ್ಟ್ರಿಕಲ್ ಮೀನುಗಳು 12 ರಿಂದ 22 ವರ್ಷಗಳಷ್ಟು ಬದುಕಬಲ್ಲವು. ವೀಕ್ಷಕರೇ, ಇದಷ್ಟು ಎಲೆಕ್ಟ್ರಿಕಲ್ ಈಲ್ ಎಂಬ ಮೀನಿನ ಬಗ್ಗೆ ಮಾಹಿತಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.